ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ನಾವು ಈ ದಿನ ಧ್ಯಾನ ಮಾಡಿಕೊಳ್ಳುವ ಸ್ತ್ರೀಯು ಚಾರೆಪ್ತ ಊರಿನಲ್ಲಿ ವಾಸಿಸುವ ಒಬ್ಬ ವಿಧವೆ. 1 ಅರಸುಗಳು 17ನೇ ಅಧ್ಯಾಯ 1ನೇ ವಚನದಿಂದ ನೋಡುವುದಾದರೆ, ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಪ್ಪಿಯನಾದ ಎಲಿಯನು ಎಂಬುವನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ಇಲ್ಲಿ ಎಲಿಯನು ಆಹಾಬನಿಗೆ ಹೇಳುತ್ತಾನೆ, ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ಇಂದಿನಿಂದ ಕೆಲವು ವರ್ಷಗಳು ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂದು ಪ್ರವಾದನೆಯನ್ನು ಹೇಳಿದನು. ಹೇಳಿದ ನಂತರ ದೇವರು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಕೆರೇತ್ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ನಿನಗೆ ಆಹಾರ ತಂದುಕೊಡುವುದಕ್ಕೆ ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ದೇವರ ಅಪ್ಪಣೆಯಂತೆ ಎಲಿಯನು ಕೆರೇತ್ ಹಳ್ಳದಲ್ಲಿ ವಾಸಿಸಿದನು. ಕಾಗೆಗಳು ಅವನಿಗೆ ಬೆಳಗ್ಗೆ ಸಂಜೆ ಆಹಾರವನ್ನು ತಂದುಕೊಡುತ್ತಿದ್ದವು. ಆದರೆ ದೇಶದಲ್ಲಿ ಮಳೆ ಇಲ್ಲದ ಕಾರಣ ಹಳ್ಳವು ಬತ್ತಿ ಹೋಯಿತು. 8ನೇ ವಚನದಲ್ಲಿ, ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಚಾರೆಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಈ ವಿಧವೆಯ ಕುರಿತೆ ನಾವು ಈ ದಿನ ಧ್ಯಾನ ಮಾಡಿಕೊಳ್ಳೋಣ. ಈಗ ಎಲಿಯನು ಚಾರೆಪ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಸರಿ ಎಂದು ಆ ವಿಧವೆ ನೀರು ತರುವುದಕ್ಕೆ ಹೋದಳು. ಆದರೆ ಎಲಿಯನು ಮತ್ತೆ ಆಕೆಯನ್ನು ಕರೆದು, ನೀನು ಬರುವಾಗ ನನಗೆ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಈ ವಿಧವೆ ನೀರು ಕೇಳಿದಾಗ ಎಲಿಯನು ಸುಮ್ಮನೆ ಇದ್ದಳು. ನೀರು ತಾನೇ ತಂದುಕೊಡೋಣ ಅಂದುಕೊಂಡು ಹೋದಳು. ಯಾವಾಗ ಅವನು ರೊಟ್ಟಿಯನ್ನು ಕೇಳಿದನೋ ಆಗ ಅವಳು ಹೇಳುತ್ತಾಳೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ. ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನು ಇರುವುದಿಲ್ಲ ಎಂದು ಹೇಳಿದಳು. ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿಯಿಲ್ಲ ಎಂದು ಹೇಳಿದಳು. ಆಗ ಎಲಿಯನು ಆ ವಿಧವೆಗೆ, ನೀನು ಹೆದರಬೇಡ, ನೀನು ಹೇಳಿದಂತೆ ಮಾಡು. ಆದರೆ ಮೊದಲು ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ನಂತರ ನಿನಗೆ ನಿನ್ನ ಮಗನಿಗೆ ಮಾಡಿಕೊ ಎಂದು ಹೇಳಿದನು. ಎಲಿಯನು ವಿಧವೆಗೆ ಹೇಳಿದ್ದು ಏನೆಂದರೆ, ಇಸ್ರಾಯೇಲ್ ದೇವರಾದ ಯೆಹೋವನು ಈ ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೂ ನಿನ್ನ ಮಡಿಕೆಯಲ್ಲಿ ಇರುವ ಹಿಟ್ಟು ಖಾಲಿಯಾಗುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳಿದನು. ವಿಧವೆಯು ಎಲಿಯನ ಮಾತಿಗೆ ವಿಧೇಳಾಗಿ ಅವನು ಹೇಳಿದಂತೆ ಮಾಡಿದಳು. ನಂತರ ಆಕೆಯು, ಆಕೆಯ ಮನೆಯವರು ಮತ್ತು ಎಲಿಯನು ಅದನ್ನು ಅನೇಕ ದಿವಸಗಳವರೆಗೂ ಊಟ ಮಾಡಿದರು. ದೇವರು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ಆಮೆನ್. ಪ್ರೀತಿಯ ದೇವರ ಮಕ್ಕಳೇ, ಮೊದಲನೇದಾಗಿ ಎಲಿಯನನ್ನು ನೋಡಿದರೆ ದೇವರು ಹೋಗು ಎಂದು ಹೇಳಿದ ಕೂಡಲೇ ಎದ್ದು ಹೊರಟನು. ವಿಧವೆಗೆ ದೇವರು ಅಪ್ಪಣೆ ಕೊಟ್ಟಿದ್ದಾರೆ ಎಂದು ಹೇಳಿದಾಗ ಎಲಿಯನು ಏನು ಮಾತನಾಡಲಿಲ್ಲ. ಎಲಿಯನನ್ನು ದೇವರು ಯಾರು ದೊಡ್ಡ ದೊಡ್ಡ ಅಧಿಕಾರಿಗಳ ಮನೆಗಳಿಗೆ, ಶ್ರೀಮಂತರ ಮನೆಗಳಿಗಾಗಲಿ ಕಳಿಸಿಕೊಡಲಿಲ್ಲ. ಏನೂ ಇಲ್ಲದ, ಇನ್ನೇನು ಸತ್ತು ಹೋಗಬೇಕು ಅಂದುಕೊಂಡ ವಿಧವೆಯ ಮನೆಗೆ ದೇವರು ಕಳಿಸಿಕೊಟ್ಟರು. ಎಲಿಯನು ದೇವರ ಮಾತಿಗೆ ವಿಧೇಯನಾಗಿ ಹೋದನು. ಎಲಿಯನು ವಿಧವೆಯ ಮನೆಗೆ ಬಂದಾಗ ವಿಧವೆ ಹತ್ತಿರ ರೊಟ್ಟಿಯನ್ನು ಕೇಳಿದಾಗ ವಿಧೇಯಳಾಗಿ ನಡೆದುಕೊಂಡಳು. ಸೇವಕನಿಗೆ ತನ್ನ ವಿಧೇಯತ್ವವನ್ನು ತೋರಿಸಿದಳು. ದೇವರು ಎಲಿಯನನ್ನು, ವಿಧವೆಯನ್ನು, ಆಕೆಯ ಮನೆಯವರನ್ನು ಬರಗಾಲ ಮುಗಿಯುವವರೆಗೂ ದೇವರು ಪೋಷಿಸಿದರು. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಪರಿಸ್ಥಿತಿಗಳು ಏನೇ ಇರಬಹುದು, ಹೀನವಾದ ಸ್ಥಿತಿಯಲ್ಲಿ ನೀವು ಇರಬಹುದು. ನಿಮ್ಮ ಕುಟುಂಬದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಆಹಾರಕ್ಕೂ ಕಷ್ಟ ಆಗಿದ್ದರೂ ಕೂಡ, ಏನೂ ಇಲ್ಲ ಅಂದರೂ ದೇವರಿಗೆ ವಿಧೇಯಳಾಗಿ ನಡೆದರೆ ದೇವರು ನಿನ್ನ ಎಲ್ಲ ಕೊರತೆಗಳನ್ನು ದೇವರೇ ನೀಗಿಸುತ್ತಾರೆ.
ಹೇಗೆ ವಿಧವೆಯನ್ನು ಅವಳ ಕೊರತೆಯನ್ನು ನೀಗಿಸಿದರೋ ಹಾಗೆ ನಿನ್ನ ಎಲ್ಲ ಕೊರತೆಗಳನ್ನು ದೇವರು ನೀಗಿಸುತ್ತಾರೆ. ಪ್ರೀತಿಯ ಸಹೋದರಿ, ಕುಟುಂಬದಲ್ಲಿ ಏನೂ ಇಲ್ಲ ಎಂದು ಭಯಪಡಬೇಡ, ಕೊರತೆ ಎಂದು ಕೊರಗಬೇಡ. ವಿಧವೆ ಮನೆಯನ್ನ ಬರಗಾಲದಲ್ಲಿ ದೇವರು ಪೋಷಿಸಿದರು. ಸ್ವಲ್ಪ ಹಿಟ್ಟು, ಸ್ವಲ್ಪ ಎಣ್ಣೆ, ಬರಗಾಲ ಮುಗಿಯೋವರೆಗೂ ದೇವರು ನೋಡಿಕೊಂಡರು. ಈ ದಿನ ನಿನ್ನ ಕುಟುಂಬವನ್ನು ದೇವರೇ ನಡೆಸುತ್ತಾರೆ. ಆದರೆ ದೇವರ ಮಾತಿಗೆ ವಿಧೇಯಳಾಗಿ ನೀನು ನಡೆಯಬೇಕು. ದೇವರು ಹೇಳುವ ಮಾತಿನ ಮೇಲೆ ನಂಬಿಕೆಯನ್ನು ಇಡಬೇಕು. ಆಗ ಮಾತ್ರ ದೇವರ ಒಂದು ಮಹಿಮೆಯನ್ನು ನೀನು ನೋಡುತ್ತೀಯ. ನಿನ್ನ ಎಲ್ಲ ಪರಿಸ್ಥಿತಿ ದೇವರಿಗೆ ಗೊತ್ತು. ನಿನ್ನ ಯಾವತ್ತೂ ದೇವರು ಕೈ ಬಿಡೋದೇ ಇಲ್ಲ. ಧೈರ್ಯವಾಗಿರು. ಎಲ್ಲ ಕೊರತೆಗಳನ್ನು ದೇವರು ನೀಗಿಸುತ್ತಾರೆ. ನಿನ್ನನ್ನು ಹೆಚ್ಚಾಗಿ ದೇವರು ಆಶೀರ್ವಾದ ಮಾಡುತ್ತಾರೆ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೇ, ನಿಮಗೆ ಸ್ತೋತ್ರ ಮಾಡ್ತೇವೆ ರಾಜ. ದೇವರೇ, ಒಂದೊಳ್ಳೆ ಸಮಯಕ್ಕಾಗಿ ಸ್ತೋತ್ರ. ವಿಧವೆಯ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು ರಾಜ. ಒಂದು ಹಿಡಿ ಹಿಟ್ಟು, ಸ್ವಲ್ಪ ಎಣ್ಣೆಯಲ್ಲಿ ಕರ್ತನೆ, ಬರಗಾಲ ಮುಗಿಯೋವರೆಗೂ ಕರ್ತನೆ ನೀವು ಅವ್ರನ್ನ ಪೋಷಿಸಿದ್ರಿ ಕರ್ತನೆ. ಯಾಕಂದರೆ ನಿನ್ನ ಮಾತಿಗೆ ಅವರು ವಿಧೇಯರಾಗಿ ನಡೆದರು. ನಿನ್ನ ಸೇವಕನ ಮಾತಿಗೆ ವಿಧೇಯಳಾಗಿ ನಡೆದಳು ಕರ್ತನೆ. ಆ ವಿಧೇಯತ್ವವು ಕರ್ತನೆ ಬರಗಾಲ ಮುಗಿಯೋವರೆಗೂ ಕರ್ತನೆ ಅವರಿಗೆ ಕೊರತೆ ಇಲ್ಲದ ಹಾಗೆ ನಡೆಸಲ್ಪಟ್ಟಿತು ಕರ್ತನೆ. ನಮ್ಮಲ್ಲಿ ಒಂದು ವಿಧೇಯತ್ವ ಉಂಟಾಗಲಿ ಕರ್ತನೆ. ನಿನ್ನ ಮಾತಿಗೆ ಕರ್ತನೆ ವಿಧೇಯರಾಗಿ ನಡೆಯಲಿಕ್ಕೆ ಕರ್ತನೆ, ನಿನಗೆ ಮೆಚ್ಚುಗೆಯಾಗಿ ನಡೀಲಿಕ್ಕೆ ನಮಗೆ ಸಹಾಯ ಮಾಡಿರಿ. ನಮ್ಮನ್ನು, ನಮ್ಮ ಕುಟುಂಬಗಳಲ್ಲಿರುವಂಥ ಎಲ್ಲ ಕೊರತೆಗಳನ್ನ ನೀಗಿಸ್ರಿ ಕರ್ತನೆ. ಈ ವಿಡಿಯೋನ ನೋಡ್ತಿರೋಂಥ ಅಪ್ಪ, ಅನೇಕ ಸ್ತ್ರೀಯರಿಗೆ ಕರ್ತನೆ ಅವರ ಕುಟುಂಬದಲ್ಲಿರುವಂಥ ಎಲ್ಲ ಕೊರತೆಗಳನ್ನ ನೀಗಿಸ್ರಿ. ಒಂದು ಆಶೀರ್ವಾದ ಉಂಟಾಗಲಿ ಕರ್ತನೆ, ಯೇಸುವಿನ ನಾಮದಲ್ಲಿ ಕರ್ತನೆ.